ಗೊಗೊಯ್ ಅವರು ಹೇಳಿದ್ದು ಸತ್ಯದ ಅಂತೇಳಿ. ಅಂದರೆ ಸ್ವತಂತ್ರ ಹೋರಾಟ ಮಾಡಿದವ್ರಿಗೆ ಇವತ್ತು ನೀವು ಶಿಕ್ಷೆ ಕೊಡ್ತಾ ಇದ್ದೀರಿ ಅನ್ನುವಂಥ ಮಾತನ್ನು, ಆ ಸಮುದಾಯಕ್ಕೆ ಹೊಡೆತ ಕೊಡ್ತೀರಿ ಅನ್ನುವಂಥ ಮಾತನ್ನು. ಅದೇ ಕಾಲಕ್ಕೆ ಡಿ ರಾಜಾ ಅಥವಾ ಎ ರಾಜಾ DMK ಸಂಸದರು, ಮುಸ್ಲಿಂ ಸಮುದಾಯದ ಸಂಸದರನ್ನೇ ಹೊಂದಿಲ್ಲದ ಪಕ್ಷವು BJP ಮುಸ್ಲಿಂ ಸಂಸದರು ಇಲ್ಲ, ಅವರಲ್ಲ, ಆ ಸಮುದಾಯದ ಹಿತವನ್ನು ಕಾಯುತ್ತೇವೆ ಎಂದು ಹೇಳುತ್ತಿರುವುದು ಒಂದು ವ್ಯಂಗ್ಯ ಅಂತ ಮಾತಾಡಿದ್ದಾರೆ. ಜೊತೆಗೆ KC ವೇಣುಗೋಪಾಲ್, ಇಂದು ನೀವು ಮುಸ್ಲಿಮರ ವಿರುದ್ಧವಾಗಿದ್ದೀರಿ, ನಾಳೆ ನೀವು ಕ್ರೈಸ್ತರ ವಿರುದ್ಧ ಇರುತ್ತೀರಿ, ನಾಳಿದ್ದು ಸಿಖ್ಖರ ವಿರುದ್ಧ ಇರುವಿರಿ, ದೇಶಕ್ಕೆ ಶಾಂತಿ ಸೌಹಾರ್ದ ಬೇಕಾಗಿದೆ ಅಂತ ಅವರು ಹೇಳ್ತಾ ಇದ್ದಾರೆ. ಇನ್ನು ಮೊಹಮ್ಮದ್ ಅಲಿ ಮೊಹಸಿನ್ ಅನ್ನುವಂಥ AIMPLB ಉಪಾಧ್ಯಕ್ಷರು, ವಕ್ಫ್ ತಿದ್ದುಪಡಿ ಮಸೂದೆಯು ತಾರತಮ್ಯ, ಕೋಮು ಪ್ರೇರಿತ ಮತ್ತು ಮುಸ್ಲಿಮರ ಸಾಂವಿಧಾನಿಕ ಹಕ್ಕುಗಳ ಸ್ಪಷ್ಟ ಉಲ್ಲಂಘನೆಯಾಗಿದೆ ಎಂದು ಇದನ್ನು ತಿರಸ್ಕರಿಸುತ್ತೇವೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಅದೇ ಕಾಲಕ್ಕೆ AIMPLB ಕಾರ್ಯನಿರ್ವಾಹಕ ಸದಸ್ಯ ಮೌಲಾನಾ ಖಾಲಿದ್ ರಾಶಿ ಫರಂಗಿ ಅವರು AIMPLB ಮತ್ತು ಇತರ ಮುಸ್ಲಿಂ ಸಂಘಟನೆಗಳು ಮಸೂದೆಯ ಬಗ್ಗೆ ತಮ್ಮ ಕಳವಳವನ್ನು JPCಗೆ ತಿಳಿಸಿದ್ದರೂ ಅದನ್ನು ಪರಿಗಣಿಸಿಲ್ಲ ಅಂತೇಳಿ. ಹೀಗೆ ವಿವಿಧ ಜನ ವಿವಿಧ ರೀತಿಯ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಆದರೆ ಇದು ಏನೂ ಆಗುವುದಿಲ್ಲ ಅನ್ನೋಂಥ ಭರವಸೆ ಕೊಡುವ ಪ್ರಯತ್ನವನ್ನು ನಮ್ಮ ರಿಜಿಜು ಅವರು ಸಚಿವರು, ಜೊತೆಗೆ ನಮ್ಮ ಗೃಹ ಮಿನಿಸ್ಟರ್ ಅಂತ ಶಾರ್ ಅವರು ಭರವಸೆ ಕೊಡುವ ಪ್ರಯತ್ನ ಮಾಡಿದ್ದಾರೆ. ಒಟ್ಟಾರೆಯಾಗಿ ಇಲ್ಲೇ ಈ ವಕ್ಫದಲ್ಲೇ ಮುಸ್ಲಿಮೇತರ ಇಬ್ಬರನ್ನು ಪ್ರತಿಯೊಂದು ವಕ್ಫದಲ್ಲಿ ಸೇರಿಸುವಂಥ ವಿಷಯ, ಇದು ಮುಸ್ಲಿಮರ ಹಕ್ಕನ್ನು ಕಸಿಯುವಂಥದ್ದು ಅಂತೇಳಿ ಸಾರ ಹೇಳ್ತಾ ಇದ್ದಾರೆ. ಮತ್ತು ವಕ್ಫ್ಗೆ ದಾನ ಮಾಡೋರು ಮಿನಿಮಮ್ 5 ವರ್ಷಗಳವರೆಗೆ ಮುಸ್ಲಿಂ ಧರ್ಮವನ್ನು ಸ್ವೀಕಾರ ಮಾಡಿದವರು ಇರಬೇಕು, ಹೊಸದಾಗಿ ಮಾಡೋರು ಇಲ್ಲಿ ಅವಕಾಶ ಇಲ್ಲ ಅನ್ನುವಂಥ ಮಾತನ್ನು ಇಲ್ಲಿ ಸೇರಿಸಿದ್ದಾರೆ. ಹೀಗಾಗಿ ಇದೊಂದು ರೀತಿಯಿಂದ ಮುಸ್ಲಿಮರಿಗೆ ಹೊಡೆತ ಕೊಡುವಂಥದ್ದು, ಅವ್ರನ್ನ ಕಂಟ್ರೋಲ್ಗೆ ತರುವಂಥ ಪ್ರಯತ್ನ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸ್ತಾ ಇದೆ. ನೋಡೋಣ ಅದು ಒಪ್ಪಿಗೆ ಮೋಸ್ಟ್ ಪ್ರಾಬಲ್ ಪಾಸ್ ಆಗ್ತದೆ ಬಿಲ್ಲ, ಇನ್ನು ರಾಜ್ಯಸಭೆಯಲ್ಲೂ ಏನೇನು ಡಿಸ್ಕಷನ್ ಆಗ್ತದೆ ಅಂತೇಳಿ ಮುಂದಿನ ವಿಷಯ ನೋಡೋಣ. ಆದರೆ ಒಂದು ಮಾತ್ರ ಕರೆ, ಇಂಡಿಯಾ ಗಠಬಂಧನದವ್ರು ಹೇಳ್ತಾ ಇದ್ದಾರೆ, ಸಂವಿಧಾನ ದುರ್ಬಲಗೊಳಿಸುವುದು BJP ಉದ್ದೇಶ ಅಂತೇಳಿ. ಇದು ಇಲ್ಲಿವರೆಗಿನ ಡೆವಲಪ್ಮೆಂಟ್ ನೋಡಿದಾಗ ಹೌದೇನು ಅಂತೇಳಿ ಯಾರಿಗಾದರೂ ಅನ್ನಿಸ್ತದೆ ಅಂತ ಹೇಳ್ತಾ, ಇದು ವಕ್ಫ್ ಕುರಿತಾಗಿ ನಡೆದಿರುವ ಚರ್ಚೆ. ಇದನ್ನು ಮುಂದಿನ ಸಮಯದಲ್ಲಿ ಯಾವ ರೀತಿ ಇದನ್ನು ತೆಗೆದುಕೊಳ್ಬೋದು ಡಿಸಿಷನ್ ನೋಡ್ತಾ, ಬಟ್ ಈ ಮಸೂದೆ ಮಾತ್ರ ಪಾಸ್ ಆಗೋದು ಗ್ಯಾರಂಟಿ. ಯಾಕೆಂದರೆ BJP ಜೊತೆಗೆ ನಮ್ಮ ಏನಪ್ಪ ಅಂದರೆ ನಿತೀಶ್ ಕುಮಾರ್ ಅವರ ಒಂದು JDU, ಅದೇ ಕಾಲಕ್ಕೆ TDP, ಈ ನಮ್ಮ ಚಂದ್ರಬಾಬು ನಾಯ್ಡು ಅವರು ಸಪೋರ್ಟ್ ಮಾಡಿದ್ರಿಂದಾಗೆ ಲೋಕಸಭೆಯಲ್ಲಿ ಪಾಸ್ ಆಗೋದಂತ ನಿಶ್ಚಿತ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. S16 ನ್ಯೂಸ್ ಅರ್ಥಾತ್ ಹೇಗೆ ತಾನಾಗೋದು ಸತ್ಯದ ಕೈಗನ್ನಡಿ ವಂದನೆಗಳು.